ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಗುರುರಾಜ್ ಅರ್ಕಲ್. ಆತ್ಮೀಯರೇ, ಕರ್ನಾಟಕ ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿ ಮಹತ್ವಾಕಾಂಕ್ಷಿ ಯೋಜನೆ ಆದಂತಹ ಗೃಹ ಜ್ಯೋತಿ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇರೋದು ಏನಂದರೆ, ನಿನ್ನೆಯಿಂದ ಗೃಹ ಜ್ಯೋತಿ ಪರಿಶೀಲನೆ ಪ್ರತಿ ಮನೆಗೆ ಜೆಸ್ಕಾಂ, ಎಸ್ಕಾಂ, ಬೆಸ್ಕಾಂ ಈ ಮೂರು ವಿಭಾಗದ ಒಂದು ಎಲೆಕ್ಟ್ರಿಸಿಟಿ, ನಾವೇನು ವಿದ್ಯುತ್ ಶಕ್ತಿ ಎಲೆಕ್ಟ್ರಿಸಿಟಿಯವರ ಒಂದು ತಂಡ, ಲೈನ್ಮ್ಯಾನ್ ಅಥವಾ ಬಿಲ್ ಕಲೆಕ್ಟರ್ ಅಥವಾ ಇನ್ನಿತರ ಅಧಿಕಾರಿಗಳು ಅವರು ಮನೆ ಮನೆಗೆ ಭೇಟಿ ನೀಡ್ತಾ ಇದ್ದಾರೆ. ಆ ಒಂದು ಮನೆ ಭೇಟಿ ನೀಡುವಾಗ ನಿಮ್ಮಲ್ಲಿ ಬೇಕಾಗುವಂಥ ದಾಖಲಾತಿಗಳು, ನಿಮ್ಮ ಸ್ವಂತ ಮನೆ ಇದ್ದರೆ ನಿಮ್ಮ ಮನೆಯ ಕರಾರು ಪತ್ರ ಮತ್ತು ಯಾರ ಹೆಸರಲ್ಲೇ ವಿದ್ಯುತ್ ಶಕ್ತಿಯ ಮೀಟ್ರ್ ಇದೆಯೋ ಅವರ ಒಂದು ಆಧಾರ್ ಕಾರ್ಡ್, ಅವರ ಒಂದು ಎಲೆಕ್ಷನ್ ಕಾರ್ಡ್, ಅವರ ಒಂದು ರೇಷನ್ ಕಾರ್ಡ್ ಮತ್ತು ಅವರ ಒಂದು ಪ್ಯಾನ್ ಕಾರ್ಡ್ ಮತ್ತು ಅವರ ಒಂದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇಷ್ಟೆಲ್ಲ ರೆಡಿ ಇಟ್ಕೊಂಡ್ರೆ, ಇವೆಲ್ಲವನ್ನು ಕೂಡ ನೀವು ಜೆರಾಕ್ಸ್ ಕಾಪಿಯನ್ನಾಗಿ ಮಾಡಿಕೊಂಡು ರೆಡಿ ಇಟ್ಕೊಂಡ್ರೆ ಪರಿಶೀಲನೆಗೆ ಜೆಸ್ಕಾಂ, ಎಸ್ಕಾಂ, ಬೆಸ್ಕಾಂ ಮೂರು ವಿಭಾಗದ ಒಂದು ಅಧಿಕಾರಿಗಳು ನಿಮ್ಮ ಮನೆಗೆ ಆಗಮಿಸಿದಾಗ ಅವರು ಕೇಳುವ ಪ್ರಶ್ನೆಗಳು ಮತ್ತು ಅವರು ಕೇಳುವ ದಾಖಲಾತಿಗಳು, ಪ್ರತಿ ಆಧಾರ್ ಕಾರ್ಡಿಗೆ ಮೊಬೈಲ್ ನಂಬರ್ ಸಂಖ್ಯೆ ಲಿಂಕ್ ಆಗಿರೋದು ಕಡ್ಡಾಯವಾಗಿರುತ್ತೆ. ಹಾಗಾಗಿ ಯಾರೆಲ್ಲ ಗೃಹಜ್ಯೋತಿ ಫಲಾನುಭವಿಗಳಿದ್ದಾರೆ ಅಂಥವರು ನಿಮ್ಮ ಆಧಾರ್ ಕಾರ್ಡ್ಗೆ ಮೊಬೈಲ್ ಸಂಖ್ಯೆ ಇದೆಯೋ ಅಥವಾ ಇಲ್ಲೋ ಎಂದು ಪರೀಕ್ಷಿಸಿಕೊಳ್ಳಿ. ಯಾಕೆಂದರೆ ಇನ್ನೂ 2 ತಿಂಗಳ ಕಾಲ ಸಮಾವಕಾಶ ಕೊಟ್ಟಿದ್ದಾರೆ. ಕರ್ನಾಟಕ ಸರ್ಕಾರ 2 ತಿಂಗಳ ಕಾಲ ಪರಿಷ್ಕರಣೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಹಾಗಾಗಿ 2 ತಿಂಗಳ ಕಾಲ ಏನು ಪರಿಷ್ಕರಣೆ ಮಾಡ್ತಾರಲ್ಲ ಅಂಥದ್ರಲ್ಲಿ ನೀವು ಬಾಡಿಗೆದಾರರಾಗಿದ್ದರೆ, ನೀವು ಬೇರೆಯವರ ಮನೆಯಲ್ಲಿ ಬಾಡಿಗೆದಾರರಾಗಿದ್ದರೆ ನಿಮ್ಮ ಒಂದು ಬಾಡಿಗೆಯ ಕರಾರು ಪತ್ರ ರೆಡಿ ಇಟ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ ಒಂದು ಆಧಾರ್ ಕಾರ್ಡ್, ನಿಮ್ಮ ಒಂದು ಪ್ಯಾನ್ ಕಾರ್ಡ್, ನಿಮ್ಮ ಒಂದು ವೋಟರ್ ID ಕಾರ್ಡ್, ನಿಮ್ಮ ಒಂದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇಷ್ಟೆಲ್ಲ ದಾಖಲಾತಿಗಳು ನಿಮ್ಮ ಹತ್ರ ಇದ್ದರೆ ಗೃಹಜ್ಯೋತಿ ಪರಿಶೀಲನೆಗೆ ಅವಕಾಶ ನೀಡಿರ್ತಾರೆ. ಹಾಗಾಗಿ ಈ ಎಲ್ಲ ದಾಖಲಾತಿಗಳು ತಮ್ಮ ಹತ್ರ ಇದ್ದರೆ ಆದಷ್ಟು ಬೇಗನೆ ಪರಿಶೀಲನೆ ಆಗುತ್ತೆ. ಹಾಗಾಗಿ ಯಾರೂ ಕೂಡ ಗೃಹಜ್ಯೋತಿ ಫಲಾನುಭವಿಗಳು ಅವಸರ ಮಾಡಬೇಡಿ. ಯಾಕಂದರೆ ಸಮಯ 2 ತಿಂಗಳಿದೆ, ಅಷ್ಟರೊಳಗೆ ಮುಗಿಸ್ಕೊಳ್ಳಿ. ನಿಮ್ಮ ಮನೆಗೆ ಭೇಟಿ ನೀಡ್ತಾರೆ. ಅವರು ಭೇಟಿ ನೀಡುವ ಮೊದಲು ನಿಮ್ಮ ಹತ್ರ ನಾನು ಹೇಳಿದಂಥ ಎಲ್ಲ ದಾಖಲಾತಿಗಳು ರೆಡಿ ಇಟ್ಕೊಂಡ್ರೆ ಆದಷ್ಟು ಬೇಗ ಪರಿಶೀಲನೆ ಎನ್ನುವುದು ಪ್ರಕ್ರಿಯೆ ಮುಗಿಯುತ್ತೆ. ಹಾಗಾಗಿ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದರೆ ನಮ್ಮ ಒಂದು ಬೃಂದಾವನ ಕಂಪ್ಯೂಟರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಗುರು ಹೆರ್ಕಲ್ ಎನ್ನುವ ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಹೆಚ್ಚಿನ ವಿವರಗಳಿಗಾಗಿ ಕಾಮೆಂಟ್ ಮಾಡಿ. ಇಲ್ಲಿವರೆಗೂ ವೀಕ್ಷಣೆ ಮಾಡಿದಂಥ ನನ್ನೆಲ್ಲ ವೀಕ್ಷಕರಿಗೆ ಧನ್ಯವಾದಗಳು.